ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ಈ ದಿನದ ವಾಕ್ಯವು ಯೆಶಾಯನು ಬರೆದ ಗ್ರಂಥ 46ನೇ ಅಧ್ಯಾಯ 12ನೇಯ ವಚನ. ಧರ್ಮಕ್ಕೆ ದೂರರಾದ ಹಠಗಾರರೇ, ನನ್ನ ಮಾತಿಗೆ ಕಿವಿಗೊಡಿರಿ ಎಂಬುದಾಗಿ ದೇವರು ಕೊಟ್ಟ ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಪ್ರಿಯರೇ, ನಾವು ಯಾವಾಗಲೂ ಧರ್ಮದಿಂದ ದೂರ ಹೋಗಬಾರದು. ನಾವು ಧರ್ಮಕ್ಕೆ ದೂರವಾದರೆ ನೀತಿಯಿಂದ ನಡೆಯಲು ಸಾಧ್ಯವಿಲ್ಲ, ದೇವರಿಗೆ ಮೆಚ್ಚುಗೆಯಾಗಿ ಬಾಳಲು ಸಾಧ್ಯವಿಲ್ಲ. ಆದ್ದರಿಂದ ಕರ್ತನು ಹೀಗನ್ನುತ್ತಾನೆ, ಧರ್ಮಕ್ಕೆ ದೂರರಾದ ಹಠಗಾರರೇ, ನನ್ನ ಮಾತಿಗೆ ಕಿವಿಗೊಡಿರಿ ಎಂಬುದಾಗಿ. ನಾವು ಆತನ ಮಾತಿಗೆ ಕಿವಿಗೊಟ್ಟು ಆತನ ಮಕ್ಕಳಾಗಿ ಜೀವಿಸಬೇಕಾದರೆ ನಾವು ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಳ್ಳಬೇಕು. ಪ್ರಿಯರೇ, ನಮ್ಮ ಆತ್ಮ, ಪ್ರಾಣ, ಶರೀರವನ್ನು ಆತನಿಗೆ ಒಪ್ಪಿಸಿ ಬಾಳಬೇಕು. ನಾವು ಆತನ ಮಕ್ಕಳಾಗಿ ಜೀವಿಸುವಾಗ ನಾವು ಧರ್ಮದಿಂದ ದೂರ ಹೋಗಲು ಸಾಧ್ಯವಿಲ್ಲ. ಆತನು ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ನಡೆಸಲು ನಮಗೆ ಜೊತೆಗಾರರಾಗಿದ್ದು ನಮ್ಮನ್ನ ನಡೆಸುತ್ತಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಾಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಕರ್ತನೆ, ನೀನು ಕೊಟ್ಟಂತ ಈ ವಾಕ್ಯಕ್ಕಾಗಿ ನಾವು ಪ್ರತಿನಿತ್ಯದಲ್ಲೂ ಸ್ತೋತ್ರ ಮಾಡುತ್ತಾ ನಿನ್ನನ್ನು ಘನಪಡಿಸುತ್ತಾ ಬಾಳುವಂತ ಜೀವಿತವನ್ನು ನೀನು ನಮಗೆ ದಯಪಾಲಿಸಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಹೌದು, ನಮ್ಮ ಆಯುಷ್ಯ ದಿನದಲ್ಲಿ ಒಂದು ದಿನವನ್ನು ಹೆಚ್ಚು ಮಾಡಿ ನಮ್ಮನ್ನು ಆಶೀರ್ವದಿಸಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ, ನಾವು ಧರ್ಮದಿಂದ ದೂರ ಹೋಗದಂತೆ ನಿನ್ನ ಮಾತಿಗೆ ಕಿವಿ ಕೊಟ್ಟು ನಡೀಲಿಕ್ಕಾಗುವಂತೆ ಪ್ರತಿ ದಿನದಲ್ಲೂ ನಿನ್ನ ವಾಕ್ಯವನ್ನು ಓದುತ್ತಾ ಕರ್ತನೆ ನಿನ್ನ ಮಕ್ಕಳಾಗಿ ಜೀವಿಸುವಂತ ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿ ಬೇಡಿಕೊಂಡು ಅದರಂತೆಯೇ ನಡೆಯಲು ನೀ ನಮಗೆ ಕೃಪೆಯನ್ನು ಕೊಡು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇನೆ. ನಮ್ಮನ್ನು ಮಾತ್ರವಲ್ಲ ಕರ್ತನೆ, ಎಲ್ಲಾ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು. ಯಾರು ಧರ್ಮದಿಂದ ದೂರ ಹೋಗದಂತೆ ಕರ್ತನೆ ನಿನ್ನ ಮಾತಿಗೆ ಕಿವಿ ಕೊಡುವಂತೆ ನಮ್ಮ ಮಾತು ಕಿವಿಯನ್ನು ತೆಗೆದು ನಿನ್ನ ಮಾತುಗಳಿಗೆ ಕಿವಿ ಕೊಟ್ಟು ನಡೆಯುವಂತ ಆಶೀರ್ವಾದವನ್ನು ನೀನು ನಮಗೆ ದಯಪಾಲಿಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇನೆ. ಕೊಟ್ಟಂತ ಈ ದಿನಕ್ಕಾಗಿ ಸ್ತೋತ್ರ, ಕೊಟ್ಟಂತ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ನೀನೇ ನಮ್ಮನ್ನ ಬಲಪಡಿಸಿ ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನು ತುಂಬಿಸಿ ನಮ್ಮನ್ನ ನಡೆಸಿ ಆಶೀರ್ವದಿಸಬೇಕು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.